ಹಲೋ ಫ್ರೆಂಡ್ಸ್, ನಾವೀಗ ಕುಲ್ಫಿ ಮಾಡೋಣ. ಅದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ಗಳು 8 ಬಾದಾಮು, ಒಂದು 8 ಪಿಸ್ತಾ, 8 ಗೋಡಂಬಿ. ಇದನ್ನು ಚೆನ್ನಾಗಿ ನೆನೆಸಿ ಅದರ ಸಿಪ್ಪೆ ತೆಗೆದು ಇಟ್ಟಿದ್ದೀನಿ. ಹಾಗೆ ಅದಕ್ಕೆ ಏಲಕ್ಕಿ ಕಾಳುಗಳು, ಸ್ವೀಟಿಗೆ ಸಕ್ಕರೆ ಮತ್ತು ಕಾರ್ನ್ಫ್ಲವರ್ ಪೌಡ್ರು, ಒಂದು 2 ಸ್ಪೂನ್ ಕಾರ್ನ್ಫ್ಲವರ್ ಪೌಡ್ರಿಗೆ ನೀರು ಹಾಕಿ ಕಲಸಿಟ್ಕೊಂಡಿದ್ದೀನಿ. ಇದು ಈಗ ಅರ್ಧ ಲೀಟ್ರ್ ಹಾಲನ್ನ ಬಿಸಿಗಿಟ್ಟಿದ್ದೀನಿ. ಈಗ ಇದನ್ನ ಪೇಸ್ಟ್ ಮಾಡೋಣ. ಈ ಏಲಕ್ಕಿ ಹಾಕಿ ಇದನ್ನ ನೈಸಾಗಿ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ನೋಡಿ, ಇದು ನೈಸಾಗಿ ಮಿಕ್ಸಿ ಆಗಿದೆ. ಈಗ ಈ ಕುದೀತಾ ಇರುವಂಥ ಹಾಲಿಗೆ ಈ ಕಲಸಿಟ್ಟಂಥ 2 ಸ್ಪೂನ್ ಕಾರ್ನ್ಫ್ಲವರ್ ಪೌಡ್ರನ್ನ ಕಲಸಿಟ್ಟಿದ್ದನ್ನು ಹಾಕೋಣ. ಹಾಗೆ ಮಿಕ್ಸಿ ಮಾಡಿದಂಥ ಈ ಪೇಸ್ಟನ್ನ ಸಹ ಈ ಹಾಲಿಗೆ ಹಾಕ್ಕೊಳ್ಳೋಣ. ಮತ್ತು ಅದಕ್ಕೆ ಸ್ವೀಟಿಗೆ ಸಕ್ಕರೆ, ಇದು ಅರ್ಧ ಲೀಟ್ರ್ ಹಾಲಲ್ಲಿ ಮಾಡ್ತಾ ಇರೋದು. ಇದನ್ನು ಇವಾಗ ಹೀಗೆ ತಿರುಗಿಸ್ಕೊಂಡು ಗಟ್ಟಿ ಮಾಡಿಕೊಳ್ಬೇಕು. ನೋಡಿ, ಈಗ ಇದು ಸ್ವಲ್ಪ ಒಂದು ಕುದಿ ಬಂದು ಗಟ್ಟಿಯಾಗಿದೆ. ಈಗ ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ. ಈಗ ಇದು ತಣ್ಣಗೆ ಆದ ಮೇಲೆ ಐಸ್ ಕ್ರೀಮ್ ಮೋಲ್ಡ್ಗೆ ಇದನ್ನು ಹಾಕಿಬಿಟ್ಟು ಓವರ್ ನೈಟು ಇದನ್ನ ಫ್ರಿಜ್ಜಲ್ಲಿ ಇಡಬೇಕು. ಹೀಗೆ ಇದನ್ನು ಫಿಲ್ಲಪ್ ಮಾಡಿಬಿಟ್ಟು ಓವರ್ ನೈಟು ಫ್ರೀಜರಲ್ಲಿ ಇದನ್ನು ಇಡಿ. ಓವರ್ ನೈಟ್ ಇಟ್ಟಂತೆ ಈ ಕುಲ್ಫಿನ ಈಗ ಒಂದು ಮಗ್ಗಲ್ಲಿ ನೀರು ತಗೊಂಡು ಅದನ್ನ ಇದರೊಳಗಡೆ ಹೀಗೆ ಇಡಿ. ಆಗ ಅದು ತೆಗಿಲಿಕ್ಕೆ ಈಸಿ ಆಗ್ತದೆ. ಈಗ ನೋಡಿ, ನೀರಿಂದ ಇದನ್ನ ತೆಗೆದಿದ್ದೀನಿ. ಈಗ ನೋಡಿ, ಈಗ ಕುಲ್ಫಿ ರೆಡಿಯಾಗಿದೆ. ನೀವು ಸಹ ಇದನ್ನ ಟ್ರೈ ಮಾಡಿ ನೋಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.